ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವಾಗ ಸಾಯಂಕಾಲ 7 ಗಂಟೆ ಆಗೈತಿ. ಒಂದು ಸ್ವಲ್ಪ ಹೊರಗಡೆ ಹೊಂಟಿವಿ ಶಾಪಿಂಗಿಗೆ ಅಂತಂದು. ಹಾಗೆ ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಹೋಗು ಬರಬೇಡ ನೋಡಿ ಫ್ರೆಂಡ್ಸ್, ನಮಿತಾ ಹಿಂದೆ ಕೋತಿ ಥರ ಆಡ್ತಾಳೆ. ಕೋತಿ ಥರ ಆಡ್ತಾಳೆ. ಇಲ್ಲಿ ಬುತ್ತೆ ಬಾ ಅಂದ್ರೆ ಬರ್ತಾ ಇಲ್ಲ, ಅವಳು ಬರ್ತಾ ಇದ್ದಾಳೆ. ನಮಿತಾ, ನವ್ಯ, ನಾನು, ನಮ್ಮ ಎತ್ತರ್ವ ಇಲ್ಲ, ಎತ್ತರ್ವ ಇನ್ನೂ ಚಿಕ್ಕ ಪಾಪು. ಅವ್ರ ಅಮ್ಮನ ಬಿಟ್ಟು ಕರ್ಕೊಂಡು ಹೋಗೋಕ್ಕಾಗತ್ತಾನ? ಹಾಂ, ಬೇಗ ಬರೋದಾದ್ರೆ ಕರ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್, ಇವಾಗ ನಾವೆಲ್ಲರೂ ಹೊಂಟಿದ್ದೀವಿ. ನಮ್ಮ ತಂಗಿ ನಮ್ಮವ್ವ ಬಾ ಅಂದ್ವಿ. ಅವ್ರಿಗೆ ಚಳಿ ಐತಿ ಮಳೆ ಐತಿ ಅಂತ ಇದ್ರು, ಹಾಗಾಗಿ ನಾವು ಅಷ್ಟೇ ಹೊಂಟೀವಿ. ಎಲ್ಲಿಗೆ ಹೊಂಟೀವಿ ಅಂತಂದು ನಾನು ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಏನು ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ, ಇವತ್ತಿನ ಲಾಗು ಹೇಗಿರುತ್ತೆ ಶಾಪಿಂಗ್ ಲಾಗು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆಮೇಲೆ ಇವಾಗ ಸಪೋರ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ಲರೂ. ಇನ್ನೂ ನನ್ನ ವಿಡಿಯೋಸ್ನ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ. ಇವಾಗ ತುಂಬ ಖುಷಿ ಆಗುತ್ತೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಲ್ಲಿ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿನಿಂದ ಇಲ್ಲಿವರೆಗೂ ನನ್ನನ್ನು ಕೈ ಹಿಡಿದು ಕರ್ಕೊಂಬಂದಿರಿ. ಮುಂದೇನು ಕೂಡ ನೀವೇ ಕೈ ಹಿಡಿದು ಕರ್ಕೊಂಡು ಹೋಗಬೇಕು. ಯಾಕಂದ್ರೆ ನಮ್ಮ ನವ್ಯಂದು ಸ್ಕೂಲ್ ಫೀಸು ತುಂಬ ಹೆವಿ ಅಂದರೆ ಹೆವಿನೇ ಸ್ಕೂಲ್ ಫೀಸು. ನಮ್ಮ ಮನೆಗೆ ಕಟ್ಟುವಂಥ ಬಾಡಿಗೆ ಅಷ್ಟು ಆಕೆ ಸ್ಕೂಲ್ ಫೀಸ್ ಐತಿ ಮಂತ್ಲಿ. ಇಷ್ಟು ದಿವಸ ನಾವು ಮನೆ ಬಾಡಿಗೆ ಕಟ್ಟೋಕ್ಕನ ನಮ್ಗೆ ಒಂದೊಂದು ಸಲ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ಇವಾಗ ಆಕೆ ಸ್ಕೂಲಿಂದು ಕೂಡ ಕಟ್ಟಬೇಕು. ಹಾಗಾಗಿ ನಮ್ಮ ಮನೆಯವ್ರದ್ದು ಕೂಡ ಪೇಮೆಂಟು ಅಷ್ಟು ಕಷ್ಟ. ಹಾಗಾಗಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ನೋಡಿ, ನಮ್ಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಹೋಗ್ತೀವಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ತುಂಬಾ ಹೆಲ್ಪ್ ಆಗ್ತಾಯಿದೆ ಫ್ರೆಂಡ್ಸ್. ಮುಂದೇನು ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಹೊರಡ್ತೀವಿ ಫ್ರೆಂಡ್ಸ್. ಹೊರಡಬೇಕಾದ್ರೆ ನಿಮ್ಗೆ ನಾನು ಮತ್ತು ಕಂಟಿನ್ಯೂ ಆಗಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನಾವೇನು ಕೂಡ ರೆಡಿಯಾಗಿ, ನಮಿತಾ ರೆಡಿ ಆದ್ರು, ಎಲ್ಲರೂ ರೆಡಿಯಾಗಿದ್ದೀವಿ. ನಮ್ಮ ಮನೆಯವ್ರು ಬರ್ತಾರೆ, ಈಗ ಕರ್ಕೊಂಡು ಹೊರಡೋದು ಅಷ್ಟೇ ಫ್ರೆಂಡ್ಸ್. ಅಲ್ಲಿ ಹೋಗ್ತಾ ಆದರೆ ವಿಡಿಯೋ ಮಾಡ್ತೀನಿ. ಕತ್ಲಾಗೈತೆ ಆಲ್ರೆಡಿ. ಹಾಂ, ಕತ್ಲಾಗೈತಿ. ನೋಡೋಣ ಏನೇನು. ಸರಿ ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಬೆಲ್ ಐಕನ್ ಟಚ್ ಮಾಡಿದರೆ ನಾನು ಮಾಡೋವಂಥ ವೀಡಿಯೋಸು ನಿಮಗೆ ಮೊದಲು ಬಂದು ತಲುಪ್ತಾವೆ. ಆಮೇಲೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಬಿಡ ಅದನ್ನ ಬ್ಯಾಗ್ ಹಾಕೊಂಡು ಹಂಗೆ ಮಾಡಿ. ಏಯ್ ಕೋತಿ ಹಂಗೆ ಆಡ್ತೈತೆ ನಾನು. ಕೋತಿ ಏನು ಚಕ್ಲಿ ನಿಪ್ಪಟ್ಟು. ಈಗ ಆನ್ ಆಗ್ತಾನ ಅದು.
ಏನದು ಮಸಾಲಾ ಪುರಿ ತಗೋ. ಹೌದಾ ಹೌದಾ ಥ್ಯಾಂಕ್ ಯು ಪಾನಿಪುರಿ ತರ್ತೀನಿ. ಹಾಂ ಕೊಡಿಲ್ಲ. ಏಯ್ ಪ್ಯಾಂಟ್ ನೋಡಿಲ್ಲೇ ವೈಟು ತಿನ್ನು. ತೋರಿಸೋದು ಮುಂದಕ್ಕೆ ತಿನ್ನು. ಡ್ರೆಸ್ ಮ್ಯಾಚ್ ಎಲ್ಗಿಲ್ಲಿತ್ತು ಮತ್ತೆ ನೀ ತಿನ್ನು. ಹೆಂಗೈತಿ? ಚೆನ್ನಾಗೈತೆ. ನಾವೇ ನೀ ತಿಂತೀಯ? ಮಸಾಲೆ ಪುರಿ ಕೊಡು. ತಿನ್ನು. ಪಾನಿಪುರಿ ಕೂಡ ತಿಂತೀನಿ. ಹಾಯ್ ಫ್ರೆಂಡ್ಸ್ ನಾನು ನಿನ್ನೆ ಶಾಪಿಂಗ್ ಹೋಗಿದ್ನಲ್ಲ, ಹೋಗಿ ಬಂದಮೇಲೆ ವಿಡಿಯೋ ಮಾಡ್ಬೇಕಂದೆ, ಬಟ್ ಆಗಲಿಲ್ಲ. ತುಂಬ ಲೇಟ್ ಆಗಿಬಿಡ್ತು. ರಾತ್ರಿ ನಮ್ಮ ನವ್ಯಾಗೂ ನಿದ್ದೆ ಬಂತು. ಆಕೆಗೆ ಊಟ ಮಾಡಿಸಿ ಮನ್ಗಿಸೋದ್ರಾಗ ಟೈಮ್ ಆಗಿ ಹೋಯ್ತು ನಿನ್ನೆ ರಾತ್ರಿ. ಬೆಳಗ್ಗೆಯಿಂದ ವಿಡಿಯೋ ಅಂತೂ ಮಾಡೋಕ್ಕಾಗಲಿಲ್ಲ, ತುಂಬ ಬ್ಯುಸಿ ಇದ್ದೆ ಕೆಲಸದಾಗ. ಹಂಗಾಗಿ ನಾನು ಶಾಪಿಂಗ್ ಮಾಡಿಕೊಂಡು ಏನೇನು ತೊಗೊಂಬಂದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ. ಇವಾಗ ನಾನು ಮರುದಿನ ರಾತ್ರಿ ಇವತ್ತು ಸಂಡೇ ರಾತ್ರಿ ಮತ್ತೆ ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಿನ್ನೆ ನಾನು ಟ್ರೆಂಡ್ಸ್ಗೆ ಹೋಗಿದ್ದೆ. ಟ್ರೆಂಡ್ಸಲ್ಲಿ ನಾನು ಮೊಬೈಲ್ನ ನಮ್ಮ ಮನೆಯವ್ರ ಕೈಯಾಗ ಕೊಟ್ಬಿಟ್ಟಿನಿ. ನಮ್ಮ ಮನೆಯವ್ರಿಗೆ ನೆನಪಾಗಿಲ್ಲ, ನನಗೂ ನೆನಪಾಗಿಲ್ಲ ವಿಡಿಯೋ ಮಾಡೋಕ್ಕೆ. ಹಳೆ ವಿಡಿಯೋದೊಳಗೆ ಮಾಡಿದ್ದೀನಿ. ಅಲ್ಲಿ ಟ್ರೆಂಡ್ಸಲ್ಲಿ ಯಾವ ರೀತಿ ಆಫರ್ ಐತಿ ಏನು ಅಂತಂದು ಅದು ಶಾಪಿಂಗ್ದು ಫುಲ್ ಎಲ್ಲ ತೋರಿಸಿದ್ದೀನಿ ಹಳೆ ವಿಡಿಯೋದಾಗ. ಹಾಗಾಗಿ ಈ ಸಲ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತಿನ ವಿಡಿಯೋದೊಳಗೆ ನಾನು ಏನೇನು ತೊಗೊಂಡಿದ್ದೀನಿ, ಏನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನನಗೆ ನನ್ನ ಕಡೆಗೆ ತುಂಬ ಬಟ್ಟೆ ಕಡಿಮೆ ಇದ್ವು. ಹಾಗಾಗಿ ಇವಾಗ ನಾನು ಒಂದು 3 ಕುರ್ತಿನ ಮತ್ತು ಪ್ಯಾಂಟು ತೊಗೊಂಬಂದಿದ್ದೀನಿ. ಯಾವ ರೀತಿ ಅದಾವ ಅಂತ ತೋರಿಸ್ತೀನಿ. ಟ್ರೆಂಡ್ಸಲ್ಲಿ ಸ್ವಲ್ಪ ರೇಟ್ ಕಡಿಮೆ ಅಂತ ಹೋಗಿದ್ದೆ. ಹೋದ್ಸಲ 1-2 ತೊಗೊಂಬಂದಿದ್ದೆ, ಚೆನ್ನಾಗಿತ್ತು. ಒಂದು ಚೆನ್ನಾಗೈತಿ, ಇನ್ನೊಂದು ಚೆನ್ನಾಗಿಲ್ಲ. ಕ್ವಾಲಿಟಿ ಕಲರ್ ಎಲ್ಲ ಶೇಡ್ ಹೋಗಿಬಿಟ್ಟೈತಿ. ಹಾಗಾಗಿ ಅದನ್ನ ಹಾಕ್ಕೊಂಡು ಹೊರಗಡೆ ಅಡ್ಡಾಡೋಕ್ಕಾಗಲ್ಲ. ಇವಾಗ ನನ್ನ ಹತ್ರ ಇರೋದು 1-2-3 ಅಷ್ಟು ಅದಾವು. ಹೊರಗಡೆ ಹೋದ್ರೆ ಹಾಕ್ಕೊಂಡು ಹೋಗಕ್ಕೆ. ಇವಾಗ ನವ್ಯಾಗೂ ಕೂಡ ದಿನಾಲು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಬರ್ಬೇಕು. ಹಾಗಾಗಿ ಮನ್ಯಾಗೂ ಇನ್ನು ಡ್ರೆಸ್ ಹಾಕ್ಕೊಂಡ್ರೆ ಹೊರಗಡೆನೂ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕು. ಹಾಗಾಗಿ 1-3 ಡ್ರೆಸ್ ತೊಗೊಂಬಂದಿದ್ದೀನಿ. ಅದನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ತೋರಿಸ್ತೀನಿ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತಂದು. ಇದು ನೋಡಿ, ವೈಟ್ ಲೆಗ್ಗಿನ್ಸ್ ಇದೆ. ತುಂಬ ಚೆನ್ನಾಗೈತೆ, ಕ್ವಾಲಿಟಿ ಸಖತ್ತಾಗೈತೆ ನೋಡಿ. ವೈಟ್ ಲೆಗ್ಗಿನ್ಸ್ ಸಾಫ್ಟಾಗಿ ತುಂಬ ಚೆನ್ನಾಗೈತಿ, ಕ್ವಾಲಿಟಿನೂ ಸಖತ್ತಾಗೈತಿ ಫ್ರೆಂಡ್ಸ್. ಇದೊಂದು ವೈಟ್ ಲೆಗ್ಗಿನ್ಸು ನನ್ನ ಕಡೆ ಇರಲಿಲ್ಲ. ಹಾಗಾಗಿ ಇಲ್ಲಿ ಟಾಪ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಮ್ಯಾಚ್ ಆಗೋವಂಥದ್ದು ಒಂದು ವೈಟ್ ಲೆಗ್ಗಿನ್ಸ್ ತೊಗೊಂಡಿದ್ದೀನಿ. ಇದು ಒಂದು. ಆಮೇಲೆ ಪ್ಯಾಂಟ್ ತೊಗೊಂಡಿದ್ದೀನಿ ನೋಡಿ, ಈ ಥರದ್ದು ಪ್ಲಾಜೋ ಪ್ಯಾಂಟು ಈ ಥರ. ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಹಂಗಾಗಿ ಇದು ತೊಗೊಂಬಂದಿದ್ದೀನಿ. ಹೋದ್ಸಲ ಒಂದು ತೊಗೊಂಡಿದ್ದೆ ಇದೇ ಥರದ್ದು, ಬಟ್ ಅದು ಚೇಂಜ್ ಐತಿ ಬಟ್ಟೆ. ಅದನ್ನು ಕೂಡ ಮನೆಯಲ್ಲೇ ಹಾಕ್ಕೊಂತ ಇದ್ದೆ. ಹಾಗಾಗಿ ಅದು ಕೂಡ ಹಳೇದಾಗೈತಿ. ಇವಾಗ ಒಂದು 6 ತಿಂಗಳದಿಂದ ತೊಗೊಂಡಿದ್ದೆ ನಾನು ಬಟ್ಟೆನ. 2 ಟಾಪು 2 ಪ್ಯಾಂಟ್ ತೊಗೊಂಡಿದ್ದೆ. ಅವೆಲ್ಲ ಹಳೆವಾದ್ವು ಈಗ. ಹಾಗಾಗಿ ಇವಾಗ ಮತ್ತೆ ಒಂದು 3 ತೊಗೊಂಬಂದಿದ್ದೀನಿ. ಇದು ಒಂದು ಪ್ಲಾಜೋ ಪ್ಯಾಂಟು. ತುಂಬ ಚೆನ್ನಾಗದವು ಬಟ್ಟೆ, ಕ್ವಾಲಿಟಿ ಮಾತ್ರ ಸಖತ್ತಾಗಿರ್ತಾವೆ ಟ್ರೆಂಡ್ಸಲ್ಲಿ. ಆಫರ್ ಅಂತೂ ಏನೂ ಇರಲಿಲ್ಲ. ಕೂಪನ್ ಕೂಡ ಸಿಗಲಿಲ್ಲ ನಮ್ಗೆ ಈ ಸಲ. ಮೇ ತಿಂಗಳ ಲಾಸ್ಟ್ ಎಂಡ್ ಕೂಪನ್ ಇದ್ವು, ಬಟ್ ಇವಾಗ ಯೂಸ್ ಇಲ್ಲ ಅವು. ಹಾಗಾಗಿ
ರೇಟ್ ಎಷ್ಟಿತ್ತು ಅಷ್ಟಕ್ಕೆ ತೊಗೊಂಬಂದಿದ್ದೀನಿ, ಏನೂ ಆಫರ್ ಇರಲಿಲ್ಲ ನೋಡಿ. ಇದು ಒಂದು ಪ್ಯಾಂಟು, ಟಾಪಿಗೆಲ್ಲ ಮ್ಯಾಚ್ ಆಗೋವಂಥ ಪ್ಯಾಂಟ್ ತೊಗೊಂಬಂದಿದ್ದೀನಿ. ಈ ಥರ ಫ್ರೀಯಾಗಿ ಚೆನ್ನಾಗಿರ್ತಾವೆ ಮನ್ಯಾಗ ಕೆಲಸ ಮಾಡೋಕ್ಕೂ ಅಂತಂದು ಈ ಥರ ಗೋಲ್ಡ್ ಕಲರ್ದು ಪೇಂಟ್ ಐತಿ. ಪೇಂಟು ಹೊಕ್ಕವು, ಇವೇನು ಇರೋದಿಲ್ಲ, ಯೂಸ್ ಮಾಡ್ತಾ ಹೋಗಿಬಿಡ್ತಾವೆ. ಬಟ್ಟೆ ಕ್ವಾಲಿಟಿ ಮಾತ್ರ ಸಖತ್ತಾಗೈತಿ. ಇದು ಏನು ಹಾಕ್ಕೊಂಡಿವೆ ಇಲ್ಲೋ ಹಗುರವಾಗಿ ನಮ್ಗೆ ಚೆನ್ನಾಗಿ ಅನಿಸುತ್ತೆ, ಶೆಕೆ ಅನಿಸಲ್ಲ. ಹಂಗಾಗಿ ಇದ್ರದ್ದು ರೇಟ್ ಬಂದು ಎಲ್ ಸೈಜು 600, 599 ಕಾಣಿಸೋದೇ ಇಲ್ಲ. 599 ಫ್ರೆಂಡ್ಸ್. ಕ್ವಾಲಿಟಿ ಚೆನ್ನಾಗೈತಿ. ಆಮೇಲೆ ಈ ಪ್ಯಾಂಟು 799 ಬಂದೈತಿ. ಇದು ಪ್ಯಾಂಟು ತುಂಬ ಕಾಸ್ಟ್ಲಿ ಆಯಿತು ಈ ಸಲ. ಕ್ವಾಲಿಟಿ ಚೆನ್ನಾಗೈತಿ. ನಾವು ದುಡ್ಡು ಹೆಂಗೆ ಕೊಡ್ತೀವಿ ಹಂಗೆ ಕ್ವಾಲಿಟಿ ಸಿಗ್ತಾವೆ ಬಟ್ಟೆ. ಆಮೇಲೆ ಇದ್ರದ್ದು ಕೂಡ ಅಷ್ಟೇ, ಲೆಗ್ಗಿನ್ಸು 549 ಅಂದರೆ 550 ರುಪೀಸ್. ಕಂಪ್ನಿ ಗೋ ಕಲರ್ಸ್ದು, ಇದು ಲೆಗ್ಗಿನ್ಸ್ ಗೋ ಕಲರ್ಸ್ದು. ಆಮೇಲೆ ಪಲಾಜೋ ಪ್ಯಾಂಟು ಆವಾಸ, ಒಂದು ಆವಾಸ ಇದೆ, ಆವಾಸ ಬ್ರ್ಯಾಂಡ್. ಇನ್ನೊಂದು ಲೀವಾ ಬ್ರ್ಯಾಂಡ್, ಲೀವಾ ಆವಾಸ, ಎರಡು ಸೇಮ್. ಫ್ರೆಂಡ್ಸ್, ಇದೊಂದು ಟಾಪ್ ತೊಗೊಂಡು ಸ್ವಲ್ಪ ನಮ್ಮ ಮನೆಯಲ್ಲಿ ಗಲಾಟೆ ಗದ್ದಲ ಜಾಸ್ತಿ ಇವಾಗ. ನೋಡಿ, ನಾವೇ ಚೀರ್ತಾಳೆ ಈಗ ನೋಡಿ. ಇದೊಂದು ಟಾಪ್ ತೊಗೊಂಡು ಎದ್ದು ನಿಂತ್ಕೊಂಡು ತೋರಿಸ್ಬೇಕು ನೋಡಿ. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಹಂಗಾಗಿ ಇದು ತೊಗೊಂಡೆ. ತುಂಬ ಚೆನ್ನಾಗೈತಿ, ಕ್ವಾಲಿಟಿ ಮಾತ್ರ ಸಖತ್ತಾಗೈತಿ. ಈ ಥರ ಬಂದೈತಿ ಸ್ಲೀವು. ನಾವು ಶಾರ್ಟ್ ಮಾಡ್ಕೋಬೇಕಂದ್ರೆ ಶಾರ್ಟ್ ಮಾಡ್ಕೋಬೋದು. ಇದನ್ನು ಬಿಚ್ಚಿದರೆ ಫುಲ್ ಸ್ಲೀವ್ ಕೂಡ ಆಗುತ್ತೆ. ಈ ಥರ ಇದೆ ಫ್ರೆಂಡ್ಸ್. ಫುಲ್ ಇದೇ ಥರ ಡಿಸೈನು. ಮುಂದ್ಗಡೆ ಈ ಥರ ಇದೆ. ಮುಂದ್ಗಡೆ ಸ್ವಲ್ಪ ಅಪ್ ಇದೆ, ಇದು ಡೌನ್ ಏನೋ ಅಂತಾರೆ, ಇದಕ್ಕೇನೋ ಅಂತಾರೆ, ನನಗೆ ಗೊತ್ತಿಲ್ಲ. ಚೆನ್ನಾಗೈತಿ. ಡ್ರೆಸ್ ಹಾಕ್ಕೊಂಡಿದ್ದೆ, ಹಾಕ್ಕೊಂಡು ನೋಡ್ಬಿಟ್ಟು ತೊಗೊಂಡಿದ್ದೀನಿ. ಕರೆಕ್ಟ್ ಆಗ್ತಾವೆ ನನಗೆ, ಚೆನ್ನಾಗದವು ನೋಡಿ. ಈ ಥರ ಆಗುತ್ತೆ. ಮುಂದೆ ಹಾಕ್ಕೊತೀನಲ್ಲ ಅವಾಗ ನೋಡ್ತೀರಿ ಮುಂದಿನ ವೀಡಿಯೋದಲ್ಲಿ. ಸಖತ್ತಾಗಿದೆ. 500, 499 ಆವಾಸ ಕಂಪ್ನಿದು. ಆವಾಸ ಕಂಪ್ನಿ ಬಟ್ಟೆ ಚೆನ್ನಾಗಿ ಬರ್ತಾವೆ. ಬಟ್ ಹೋದ್ಸಲ ಒಂದು ಗ್ರೀನ್ ಕಲರ್ ಹಾಕ್ಕೊಂಡಿರ್ತೀನಲ್ಲ ಹಳೆ ವಿಡಿಯೋದೊಳಗೆ, ಅದು ಕಲರ್ ಶೇಡ್ ಆಗಿಬಿಟ್ಟೈತಿ. ಹಾಗಾಗಿ ನೋಡಿ, ಇದು ಕೂಡ ಮೈ ಫೇವ್ರೆಟ್ ಕಲರ್, ಬ್ಲೂ ಕಲರ್. ಪ್ರತಿ ಸಲ ಹೋದಾಗ ಒಂದು ಬ್ಲೂ ತೊಗೊಂಡೇ ಬರ್ತೀನಿ. ಈ ಥರ ಇದೆ ಫ್ರೆಂಡ್ಸ್. ಈ ಥರ ಸ್ಲೀವ್ ಕೂಡ ಈ ಥರ ಆವಾಗಲೇ ತೋರಿಸಿದ್ನಲ್ಲ ಅದೇ ಥರ. ಇದು ಕೂಡ ಶಾರ್ಟ್ ಮಾಡ್ಕೋಬೋದು. ಬಟನ್ ಇದೆ ಇಲ್ಲಿ, ಇಲ್ಲೊಂದು ಕಸಿ ಐತಿ ಒಳಗೆ. ಶಾರ್ಟು ಮಾಡ್ಕೋಬೋದು, ಫುಲ್ ಸ್ಲೀವ್ನು ಮಾಡ್ಕೋಬೋದು. ಇದು ಮಾತ್ರ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನೋಡಿ. 500 ತೊಗೊಂಡೆ. ಜಾಸ್ತಿ ರೇಟಿಗೆ ತೊಗೊಂಡ್ಬಿಡ್ತೀವಿ, ಸುಮ್ಮನೆ ನಾವು ಡೈಲಿ ಹಾಕ್ಕೊತೀವಿ, ಅವು ಬೇಗನೆ ಶೇಡ್ ಆಗಿಬಿಡ್ತಾವೆ. ಹಾಗಾಗಿ ಇದೇ ಥರದ್ದು ಕ್ವಾಲಿಟಿ ಬಟ್ಟೆ. ಇದು ಕಲರ್ ಹೋದ್ರೂ ಶೇಡ್ ಇದು ಮಬ್ಬು ಕಾಣಂಗಿಲ್ಲ, ಚೆನ್ನಾಗಿ ಕಾಣಿಸುತ್ತಾ ಇದೆ ಈ ಥರ ಬಟ್ಟೆಗಳಲ್ಲಿ ನೋಡಿ. ಈ ಥರ ಇದೆ. ವಿ ಶೇಪ್ ಇದೆ ಮುಂದ್ಗಡೆ. ಇದು ಒಂದು ಪ್ಯೂರ್ ಕಾಟನ್ ಇದೆ. ಅವು ಎರಡು ರೇಯಾನ್ ಬಟ್ಟೆ.
ಕಾಟನ್ ಬಟ್ಟೆ ಜಾಸ್ತಿ ನೀರಾಗಿ ಯೂಸ್ ಮಾಡಿಬಿಟ್ರೆ ಶೇಡ್ ಆಗಿಬಿಡ್ತಾವೆ. ಇದು ಕೂಡ ಆವಾಸ್ ಕಂಪ್ನಿ, ಫುಲ್ ಎಲ್ಲ ಆವಾಸ್ ಕಂಪ್ನಿದೆ. ಇದು ಸಿಂಪಲ್ಲಾಗಿ ಇಲ್ಲೊಂದು 4 ಬಟನ್ ಅದಾವೆ ಅಷ್ಟೇ. ಫುಲ್ ಈ ಥರ ಡಿಸೈನ್ ಇದೆ. ಫುಲ್ ಸ್ಲೀವಲ್ಲಿ ಈ ಥರ ಗೋಲ್ಡ್ ಕಲರ್ದು ಡಿಸೈನ್ ಬಂದೈತಿ ಫ್ರೆಂಡ್ಸ್. ಈ ಥರ ಇದೆ. ಬಾರ್ಡ್ರಲ್ಲಿ ಈ ಥರ ಇದೆ ಗೋಲ್ಡ್ ಕಲರ್ದು ಡಿಸೈನ್. ನಾನು ಎತ್ತರುವ ಗಲಾಟೆ ಮಾಡ್ತಾ ಇದ್ದಾನೆ ಓಪ ನೋಡಿ. ಈ ಥರ ಇಷ್ಟೇ. ಇದು ಕೂಡ 500 ಡಿಫರೆನ್ಸ್ ನೋಡಿ. 499 ಎಲ್ಲ 499 ಟಾಪು. ಪ್ಯಾಂಟು ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನಿಸುತ್ತೆ ನನಗೆ, ಬಟ್ ಕ್ವಾಲಿಟಿ ಚೆನ್ನಾಗೈತೆ ಫ್ರೆಂಡ್ಸ್. ಇಷ್ಟೆಲ್ಲ ತೊಗೊಂಬಂದಿದ್ದೀನಿ ನೋಡಿ. ಏನು ಆಫರ್ ಇರಲಿಲ್ಲ ಹೋದಾಗ. ಆಫರ್ ಇದೆ ಅಂತ ಹೇಳೋಕ್ಕಾಗಲ್ಲ, ಆಫರ್ ಇರಲಿಲ್ಲ ನಾವು ಹೋದಾಗ. 3 ಪ್ಯಾಂಟು 3 ಟಾಪ್ ತೊಗೊಂಬಂದಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ನಂದು ಶಾಪಿಂಗು. ಮತ್ತು ನೋಡೋಣ ಮುಂದೆ ಆದರೆ ಮತ್ತೆ ತೊಗೊತೀನಿ. ಇವಾಗಂತೂ ಇಷ್ಟು ಸಾಕು, ನಡೀತೈತಿ. ಇವಾಗ ಹಳೆವು 3 ಅದಾವು, ಅವ್ನ ಮನ್ಯಾಗ ಹಾಕ್ಕೊತೀನಿ. ಇವನ್ನ ಹೊರಗಡೆ ಹೋದಾಗ ಹಾಕ್ಕೊತೀನಿ. ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಲಾಗ್ನ ಮುಗಿಸ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹೀಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ. ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.